ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅನ್ಕೋತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ರೋಸ್ ಆಪಲ್ ನ ಬಳಸ್ಕೊಂಡು ಮನೆಯಲ್ಲೇ ತುಂಬಾ ಕಡಿಮೆ ಸಮಯದಲ್ಲಿ ಅಂದ್ರೆ ಒಂದ್ 2 ರಿಂದ 3 ನಿಮಿಷದಲ್ಲಿ ತುಂಬಾ ಸುಲಭವಾಗಿ, ಆರೋಗ್ಯಕರವಾಗಿ, ರುಚಿಕರವಾಗಿ ರೋಸ್ ಆಪಲ್ ಜ್ಯೂಸ್ ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದೀನಿ. ನಾನು ನಿಮ್ಮ ಶ್ರುತಿ ರೆಸಿಪೀಸ್ಗೆ ಸ್ವಾಗತ. ತುಂಬಾ ಜನರಿಗೆ ಈ ರೋಸ್ ಆಪಲ್ ಹೇಗಿರುತ್ತೆ ಅಂತ ಕೂಡ ಗೊತ್ತಿರೋದಿಲ್ಲ, ಹಾಗೆ ಈ ರೋಸ್ ಆಪಲ್ ನ ನೋಡಿರೋದಿಲ್ಲ. ನೋಡಿ, ನಾನಿಲ್ಲಿ ತೋರಿಸ್ತಿದ್ದೀನಲ್ಲ, ಈ ಹಣ್ಣಿನ ಹೆಸರೇ ರೋಸ್ ಆಪಲ್. ಇದನ್ನ ನಾವು ಪಿಂಕ್ ಕಲರ್ ರೋಸ್ ಆಪಲ್ ಅಂತ ಕರಿತೀವಿ. ಇದರಲ್ಲಿ ತುಂಬಾ ಕಲರ್ಸ್ ಗಳು ಕೂಡ ಇದಾವೆ. ಇವತ್ತು ನಾನು ನಿಮ್ಗೆ ಪಿಂಕ್ ಕಲರ್ ರೋಸ್ ಆಪಲ್ ನ ಬಳಸ್ಕೊಂಡು ಜ್ಯೂಸ್ ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ರೋಸ್ ಆಪಲ್ ನಮ್ಗೆ ಬೇಸಿಗೆಗಾಲದಲ್ಲಿ ಹೆಚ್ಚಾಗಿ ಸಿಗೋದ್ರಿಂದ, ಬೇಸಿಗೆಗಾಲದಲ್ಲಿ ನಾವು ಈ ಹಣ್ಣನ್ನ ತಗೊಂಡ್ ಬಂದು ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಅಥವಾ ಹಣ್ಣನ್ನ ಡೈರೆಕ್ಟ್ ಆಗಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವ ಉಷ್ಣಾಂಶನ ನಾವು ಕಡಿಮೆ ಮಾಡ್ಕೋಬಹುದು. ಹಾಗೆ ಈ ಹಣ್ಣಲ್ಲಿ ವಿಟಮಿನ್ ಎ ಹಾಗೆ ವಿಟಮಿನ್ ಸಿ ಅಂಶ ಹೆಚ್ಚಾಗಿರೋದ್ರಿಂದ ಈ ಹಣ್ಣಿನ ಜ್ಯೂಸ್ ನ ಕುಡಿಯೋದ್ರಿಂದ ಅಥವಾ ಈ ಹಣ್ಣನ್ನ ತಿನ್ನೋದ್ರಿಂದ ನಮ್ಮ ದೇಹನ ನಾವು ತಂಪಾಗಿಟ್ಕೋಬಹುದು. ಸೊ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದ್ಮೇಲೆ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಬನ್ನಿ, ಈಗ ರೋಸ್ ಆಪಲ್ ಜ್ಯೂಸ್ ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ರೋಸ್ ಆಪಲ್ ಜ್ಯೂಸ್ ಮಾಡೋದಕ್ಕೆ ಒಂದು ಅರ್ಧ ಕೆಜಿಯಷ್ಟು ರೋಸ್ ಆಪಲ್ ನ ತಗೊಂಡು ಈ ರೀತಿ ಒಂದು ಪಾತ್ರೆಗೆ ಹಾಕೊಂಡು ನೀರಲ್ಲಿ ನಿಧಾನವಾಗಿ ನೀಟಾಗಿ ತೊಳ್ಕೊಂಡಿದ್ದೀನಿ. ಈ ರೀತಿ ನೀರಿನಲ್ಲಿ ತೊಳ್ಕೊಂಡ್ಮೇಲೆ ಹಣ್ಣುಗಳನ್ನ ಒಂದು ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡು ಆ ನಂತರ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈಗ ರೋಸ್ ಆಪಲ್ ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ತಿದ್ದೀನಿ. ನಾನಿಲ್ಲಿ ತೋರಿಸ್ತಿದ್ದೀನಲ್ಲ, ಈ ರೀತಿ ನಿಧಾನವಾಗಿ ಚಾಕುವಿನ ಸಹಾಯದಿಂದ ಮೊದಲು 2 ಭಾಗವಾಗಿ ಕಟ್ ಮಾಡ್ಕೊಳ್ಬೇಕು. ಆ ನಂತರ ಹಣ್ಣಿನ ಒಳಭಾಗದಲ್ಲಿರುವ ಬೀಜ ಹಾಗೂ ಕಪ್ಪು ಭಾಗವನ್ನ ನೀಟಾಗಿ ತೆಗೆದುಬಿಡಬೇಕು. ಈ ರೀತಿ ಹಣ್ಣಿನಲ್ಲಿರುವ ಬೀಜ ಹಾಗೂ ಕಪ್ಪು ಭಾಗವನ್ನ ನೀಟಾಗಿ ತೆಗೆದಿಲ್ಲ ಅಂತ ಅಂದ್ರೆ ಹಾಗೆ ಏನಾದರೂ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ಹಾಗೂ ದೇಹಕ್ಕೆ ಎರಡಕ್ಕೂ ಒಳ್ಳೆಯದಲ್ಲ. ಹಾಗಾಗಿ ನಾನು ಸಹ ಇಲ್ಲಿ ನೀಟಾಗಿ ಹಣ್ಣಿನಲ್ಲಿರುವ ಬೀಜ ಹಾಗೂ ಕಪ್ಪು ಭಾಗವನ್ನು ಪೂರ್ತಿಯಾಗಿ ತೆಕ್ಕೊಂಡು ಈ ರೀತಿ ಎಲ್ಲ ಹಣ್ಣುಗಳನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಅರ್ಧ ಕೆಜಿ ಹಣ್ಣನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೋಬೇಕು. ನೋಡಿ, ನಾನು ಸಹ ಇಲ್ಲಿ ಎಲ್ಲ ಹಣ್ಣುಗಳನ್ನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಈಗ ಮತ್ತೆ ಅದೇ ಮಿಕ್ಸಿ ಜಾರ್ಗೆ ಅರ್ಧ ಹೋಳು ನಿಂಬೆ ರಸ ಅಂದರೆ ಲೆಮನ್ ಜ್ಯೂಸ್ನ ಸಹ ಹಾಕೊಂಡಿದ್ದೀನಿ. ಈ ಲೆಮನ್ ಜ್ಯೂಸ್ನ ತಪ್ಪದೆ ಹಾಕೋಬೇಕು. ಲೆಮನ್ ಜ್ಯೂಸ್ನ ಹಾಕೊಂಡಿಲ್ಲ ಅಂದರೆ ಜ್ಯೂಸ್ ಟೇಸ್ಟೇ ಗೊತ್ತಾಗೋದಿಲ್ಲ. ಹಾಗಾಗಿ ತಪ್ಪದೆ ಲೆಮನ್ ಜ್ಯೂಸ್ನ ಹಾಕೊಳ್ಳಿ. ಈಗ ಲೆಮನ್ ಜ್ಯೂಸ್ ಹಾಕೊಂಡ್ಮೇಲೆ ಅದಕ್ಕೇನೆ 1 ತುಂಡು ಅಥವಾ 1 ಇಂಚಿನಷ್ಟು ಶುಂಠಿಯನ್ನು ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಸಹ ಹಾಕೋಬೇಕು. ನಾನಿಲ್ಲಿ ಅರ್ಧ ಕೆಜಿ ಹಣ್ಣಿನ ಅಳತೆಗೆ ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕೊಂಡಿದ್ದೀನಿ. ನೀವು ಎಷ್ಟು ಕೆಜಿ ಹಣ್ಣಿನಿಂದ ಜ್ಯೂಸ್ನ ಮಾಡ್ತೀರಾ ಅಂತ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ. ಸಕ್ಕರೆ ತಿನ್ನಲ್ಲ ಅನ್ನೋರು ಬೆಲ್ಲನ ಸಹ ಹಾಕೊಂಡು ಜ್ಯೂಸ್ನ ಮಾಡ್ಕೋಬಹುದು. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಬಟ್ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಟ್ರೈ ಮಾಡಿ. ಇದ್ರ ಜೊತೆಗೆ ನಿಮಗೆ ಪುದೀನ ಫ್ಲೇವರ್ ಏನಾದರೂ ಇಷ್ಟ ಆಗುತ್ತೆ ಅಂತ ಅಂದ್ರೆ ಒಂದು 5 ರಿಂದ 6 ಪುದೀನ ಎಲೆಗಳನ್ನ ಸಹ ಹಾಕೊಂಡು ನೀವು ಜ್ಯೂಸ್ನ ಮಾಡ್ಕೋಬಹುದು. ನೋಡಿ, ಈಗ ಕೊನೆಯದಾಗಿ 10 ರಿಂದ 15 ಪೀಸಸ್ ಐಸ್ ಕ್ಯೂಬ್ಸ್ ನ ಹಾಕೊಂಡಿದ್ದೀನಿ. ಐಸ್ ಕ್ಯೂಬ್ಸ್ ನ ಹಾಕೊಳ್ಳೋದ್ರಿಂದ ಜ್ಯೂಸ್ ಟೇಸ್ಟ್ ಹೆಚ್ಚಾಗುತ್ತೆ. ಹಾಗಾಗಿ ನಾನು ಇಲ್ಲಿ ಐಸ್ ಕ್ಯೂಬ್ಸ್ ನ ಸಹ ಹಾಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಇದನ್ನೆಲ್ಲ ನೀರ್ ಹಾಕ್ತೇನೆ ಎಷ್ಟು ಸಾಫ್ಟ್ ಆಗಿ ಆಗುತ್ತೋ ಅಷ್ಟು ಸಾಫ್ಟ್ ಆಗಿ ಗಂಧದ ರೀತಿ ರುಬ್ಕೊಳ್ಬೇಕು. ನೋಡಿ, ನಾನು ಸಹ ಇಲ್ಲಿ ಸಾಫ್ಟ್ ಆಗಿ ಈ ರೀತಿ ರುಬ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಸಾಕು. ಈಗ ಮತ್ತೆ ಅದೇ ಮಿಕ್ಸರ್ ಜಾರ್ಗೆ ನಾರ್ಮಲ್ ಆಗಿ ನಾವು ನೀರು ಕುಡಿತೀವಲ್ಲ, ಆ ಗ್ಲಾಸ್ನಲ್ಲಿ 1 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಒಂದು 5 ರಿಂದ 6 ರೌಂಡು ರುಬ್ಕೋಬೇಕು. ಈಗ 5 ರಿಂದ 6 ರೌಂಡು ಮತ್ತೆ ರುಬ್ಕೊಂಡಿದ್ದೀನಿ. ಇಷ್ಟು ಸಾಫ್ಟಾಗಿ ರುಬ್ಕೊಂಡ್ರೆ ಸಾಕು. ಜ್ಯೂಸು ತುಂಬಾ ರುಚಿಯಾಗಿ ರೆಡಿಯಾಗಿರುತ್ತೆ. ನಿಮಗೆ ಜ್ಯೂಸು ತುಂಬ ತೆಳುವಾಗಿ ಅಂದರೆ ನಿಂಬೆಹಣ್ಣಿನ ಜ್ಯೂಸಿನ ಥರ ಟ್ರಾನ್ಸ್ಪರೆಂಟ್ ಆಗಿ ಇರಬೇಕು ಅಂದರೆ 2 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಮೀಡಿಯಂ ಕನ್ಸಿಸ್ಟೆನ್ಸಿಯಲ್ಲಿ ಜ್ಯೂಸನ್ನು ಮಾಡ್ಕೊಳ್ತಿದ್ದೀನಿ. ಹಾಗಾಗಿ ನಾನಿಲ್ಲಿ 1 ಗ್ಲಾಸ್ ಅಷ್ಟೇ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ರೀತಿ ಮೀಡಿಯಂ ಕನ್ಸಿಸ್ಟೆನ್ಸಿಯಲ್ಲಿ ಜ್ಯೂಸ್ನ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಸೊ ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಜ್ಯೂಸ್ ಇರಬೇಕು ಅಂತ ನೋಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಜ್ಯೂಸ್ನ ಮಾಡ್ಕೊಳ್ಳಿ. ಈಗ ರುಬ್ಬಿಟ್ಕೊಂಡಿರೋ ಜ್ಯೂಸ್ನ ಸೈಡಿಗಿಟ್ಟು ಮೊದಲಿಗೆ ಈ ರೀತಿ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದ್ರ ಮೇಲ್ಗಡೆ ಈ ರೀತಿ ಒಂದು ಸ್ಟ್ರೈನರ್ನ ಇಟ್ಕೊಂಡಿದ್ದೀನಿ. ಈಗ ಈ ಸ್ಟ್ರೈನರ್ಗೆ ಮೊದಲೇ ರುಬ್ಬಿಟ್ಕೊಂಡಿರೋ ಜ್ಯೂಸ್ನ ಹಾಕೋಬೇಕು. ನೋಡಿ, ಇಲ್ಲಿ ನಾನು ಸಹ ರುಬ್ಬಿಟ್ಕೊಂಡಿರೋ ಜ್ಯೂಸ್ನ ಮಿಕ್ಸರ್ ಜಾರ್ನಿಂದ ಸ್ಟ್ರೈನರ್ಗೆ ಹಾಕೊಂಡಿದ್ದೀನಿ. ಈಗ ಒಂದು ಸ್ಪೂನ್ನ ಸಹಾಯದಿಂದ ಜ್ಯೂಸ್ನ ನಿಧಾನವಾಗಿ ಸೋಸ್ಕೊಳ್ಬೇಕು. ನಾನು ಸಹ ಇಲ್ಲಿ ಈ ರೀತಿ ಒಂದು ಸ್ಪೂನ್ನ ಸಹಾಯದಿಂದ ಜ್ಯೂಸ್ನ ನೀಟಾಗಿ ನಿಧಾನವಾಗಿ ಸೋಸ್ಕೊಂಡಿದ್ದೀನಿ. ಈ ರೀತಿ ಜ್ಯೂಸ್ನ ನೀಟಾಗಿ ಸೋಸ್ಕೊಂಡು ಕುಡಿಯೋದ್ರಿಂದ ಜ್ಯೂಸ್ ಟೇಸ್ಟ್ ಸೂಪರ್ ಆಗಿರುತ್ತೆ. ನೋಡಿ, ಈಗ ಫೈನಲ್ ಆಗಿ ಟೇಸ್ಟಿ ರೋಸ್ ಆಪಲ್ ಜ್ಯೂಸು ರೆಡಿಯಾಗಿದೆ. ನಿಮಗೆ ಜ್ಯೂಸು ಇನ್ನೂ ಕಲರ್ಫುಲ್ ಆಗಿರಬೇಕು ಅಂದರೆ ಕೊನೆಯಲ್ಲಿ 1-2 ಸ್ಪೂನಷ್ಟು ರೋಸ್ ಸಿರಪ್ನ ಸಹ ಹಾಕೋಬಹುದು. ಇದು ಕೂಡ ಆಪ್ಷನಲ್ಲು. ಬೇಕು ಅನ್ಸಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಈ ಹಣ್ಣನ್ನು ನಮ್ಮ ಕಡೆ ರೋಸ್ ಆ್ಯಪಲ್ಲು, ನೀರು ಹಣ್ಣು, ಜಾಮೂನು ಅಂತೆಲ್ಲ ಕರೀತಾರೆ. ಈ ಹಣ್ಣಿನ ಹೆಸರು ಎಷ್ಟು ಸುಂದರವಾಗಿದೆಯೋ ಇದ್ರ ಜ್ಯೂಸ್ ಕೂಡ ಅಷ್ಟೇ ಟೇಸ್ಟಿ ಆಗಿರುತ್ತೆ.
ಈ ಜ್ಯೂಸ್ ನ ನೋಡ್ತಿದ್ರೇನೆ ಎತ್ಕೊಂಡು ಕುಡಿಬೇಕು ಅನಿಸ್ತಿದೆ, ಅಷ್ಟು ಅದ್ಭುತವಾಗಿದೆ. ನೋಡಿ ಫ್ರೆಂಡ್ಸ್, ನೀವು ಮನೆಯಲ್ಲಿ ನಾರ್ಮಲ್ ಆಗಿ ಜ್ಯೂಸ್ ಮಾಡುವಾಗ ಒಂದ್ 2 ರಿಂದ 3 ನಿಮಿಷದಲ್ಲಿ ಈ ಜ್ಯೂಸ್ ನ ಮಾಡ್ಕೊಂಡು ಬಿಡ್ಬೋದು. ನಾನಿಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡಿದೆ ಅಷ್ಟೇ. ಈ ರೀತಿ ಸೀಸನ್ ಫ್ರೂಟ್ಸ್ ಜ್ಯೂಸ್ ಬೇಕು ಅಂತ ನಾವು ಜ್ಯೂಸ್ ಸೆಂಟರ್ಗಳಲ್ಲಿ ಕೇಳಿದ್ರು ಸಹ ನಮಗೆ ಸಿಗೋದಿಲ್ಲ. ಹಾಗಾಗಿ ಸೀಸನ್ನಲ್ಲಿ ಸಿಕ್ಕಾಗ ಈ ಹಣ್ಣನ್ನ ತಪ್ಪದೆ ತಗೊಂಡು ಬಂದು ಈ ರೀತಿ ಜ್ಯೂಸ್ನ ಮಾಡ್ಕೊಂಡು ಕುಡೀರಿ. ದೇಹಕ್ಕೂ ತಂಪು, ಮನಸ್ಸಿಗೂ ಹಿತ ಅನಿಸುತ್ತೆ. ಆರೋಗ್ಯದ ಜೊತೆಗೆ ನಮ್ಮ ಚರ್ಮದ ಕಾಂತಿಯನ್ನು ಸಹ ಹೆಚ್ಚು ಮಾಡುತ್ತೆ ಈ ಅದ್ಭುತ ಆರೋಗ್ಯಕರ ಜ್ಯೂಸು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಸುಲಭವಾಗಿ ಆರೋಗ್ಯಕರವಾಗಿ ಮನೆಯಲ್ಲೇ ರೋಸ್ ಆಪಲ್ ಜ್ಯೂಸ್ ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ನೀವು ಕೂಡ ಒಂದ್ಸಲ ಮಾರ್ಕೆಟ್ ಹೋದಾಗ ಇದೇ ರೀತಿ ರೋಸ್ ಆಪಲ್ ನ ತಗೊಂಡ್ ಬಂದು ಜ್ಯೂಸ್ ನ ಮಾಡ್ಕೊಂಡು ಕುಡೀರಿ, ನಿಮ್ಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಹಾಗೆ ಈ ವಿಡಿಯೋ ಕೂಡ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಈಸಿ ಹಾಗೆ ಹೆಲ್ತಿ ರೆಸಿಪೀಸ್ಗೋಸ್ಕರ ಶ್ರುತಿ ರೆಸಿಪೀಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ಈ ರೆಸಿಪಿ ಬಗ್ಗೆ, ಅಂದ್ರೆ ಜ್ಯೂಸ್ ರೆಸಿಪಿ ಬಗ್ಗೆ, ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ, ನಾನು ಕೂಡ ರಿಪ್ಲೈ ಮಾಡ್ತೀನಿ. ಬೈ ಬೈ, ಟೇಕ್ ಕೇರ್, ಹ್ಯಾಪಿ ಕುಕಿಂಗ್.